ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾವಣ್ಯ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ನಾನು ನೋಡಿ ಎಲ್ಲರಿಗೂ ಬೆನಿಫಿಟ್ ಇರೋಂಥದ್ದು ಮತ್ತು ಎಲ್ಲರಿಗೂ ಆರೋಗ್ಯಕರವಾಗಿರುವಂಥ ಹೆಲ್ತಿ ಜ್ಯೂಸ್ನ ತೋರಿಸ್ತಾ ಇದ್ದೀನಿ. ಅಂದರೆ ABC ಜ್ಯೂಸ್ನ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಅದಕ್ಕೂ ಮೊದಲು ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ABC ಜ್ಯೂಸ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ಬೀಟ್ರೂಟ್ನ ನೋಡಿ, ಒಂದು ಅರ್ಧದಷ್ಟು ಬೀಟ್ರೂಟ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ್ನೂ ಅಷ್ಟೇ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ನೀಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಪಲ್ನೂ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧದಷ್ಟು ಆ್ಯಪಲ್ನ. ಮತ್ತು ಅದ್ರ ಜೊತೆಗೆ ನಾನು ಆಮ್ಲ ಅಂದರೆ ನಲ್ಲಿಕಾಯಿ ಅಂತ ಹೇಳ್ತಾರಲ್ಲ, ಅದನ್ನು ಒಂದು ಸಣ್ಣ ಪೀಸಷ್ಟು ನಲ್ಲಿಕಾಯಿನ ತೊಗೊಂಡಿದ್ದೀನಿ. ಒಂದು ಸಣ್ಣ ಪೀಸ್ ಬರುತ್ತೆ ನೋಡಿ, ಅದನ್ನು ಫುಲ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಲೆಮನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಅರ್ಧದೊಳಷ್ಟು ಲೆಮನ್ ತೊಗೊಂಡಿದ್ದೀನಿ. ಸೊ ಈಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದ್ರ ಜೊತೆಗೆ ಇದರಿಂದ ಏನೇನು ಅನುಕೂಲ ಇದೆ, ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ತೋರಿಸ್ಕೊಡ್ತೀನಿ. ಬನ್ನಿ ಈ ವಿಡಿಯೋ ನೋಡ್ಕೊಂಬರೋಣ. ನೋಡಿ, ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಏನು ಆ್ಯಪಲ್ ತೊಗೊಂಡಿದ್ದೆ ಫುಲ್ ಹಾಕೋತಾ ಇದ್ದೀನಿ. ನೋಡಿ, ಬೀಟ್ರೂಟ್ ಹಾಕೋತಾ ಇದ್ದೀನಿ ಅದೇ ಇದಕ್ಕೆ. ಸೊ ಬೀಟ್ರೂಟ್ ತಿನ್ನೋದ್ರಿಂದನೂ ತುಂಬಾ ಒಳ್ಳೆಯದು. ನಮಗೆ ನೋಡಿ, ಇದು ಕೆಂಪು ರಕ್ತ ಕಣ ಎಲ್ಲ ಕಮ್ಮಿ ಇದ್ದರೆ ಮತ್ತು ಹಿಮೋಗ್ಲೋಬಿನ್ ಎಲ್ಲ ಕಮ್ಮಿ ಇದ್ದರೆ ತುಂಬಾ ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಮತ್ತು ನಮ್ಮ ಸ್ಕಿನ್ನಿಗೆ ಹೇರಿಗೆಲ್ಲ ತುಂಬಾ ಒಳ್ಳೆಯದು ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ. ಕಮ್ಮಿ ಅಂದರೂ ಡೈಲಿ ಒಂದೊಂದು ಗ್ಲಾಸ್ ಖಾಲಿ ಹೊಟ್ಟೆಗೆ ಕುಡಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ ನಮಗೆ. ಸೊ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಎಲ್ಲ ನಮಗೆ ಸಿಗುತ್ತೆ. ಸೊ ಅದ್ರ ಜೊತೆ ಲೆಮನ್ ಹಾಕೊಂಡು ಕುಡಿದ್ರೂ ಇನ್ನೂ ತುಂಬಾ ಒಳ್ಳೆಯದು. ನೋಡಿ, ಬೀಟ್ರೂಟ್ ಹಾಕಿರೋ ಇದಕ್ಕೇ ಕ್ಯಾರೆಟ್ ಸೇರಿಸ್ಕೊತಾ ಇದ್ದೀನಿ. ಸೊ ಕ್ಯಾರೆಟು ಅಷ್ಟೇ ತುಂಬಾ ಒಳ್ಳೆಯದು, ನಮ್ಮ ಏರ್ಗೆ ಸ್ಕಿನ್ಗೆ ಆಗಿರ್ಬೋದು ಎಲ್ಲದಕ್ಕೂ ತುಂಬಾ ಅನುಕೂಲ ಆಗಿದೆ ಇದು. ಸೊ ಇದು ಮೂರೂ ಹಾಕೊಂಡು ಕುಡಿದ್ರಂತೂ ಡೈಲಿ ಒಂದು ಗ್ಲಾಸ್ ನೀವು ಖಾಲಿ ಹೊಟ್ಟೆಗೆ ತೊಗೊಳ್ಳಿ, ನಿಜವಾಗ್ಲೂ ನಿಮಗೆ ರಿಸಲ್ಟ್ಸು ಬೇಗನೆ ಸಿಗುತ್ತೆ. ಸೊ ಇದ್ರ ಜೊತೆಗೆ ಆಮ್ಲ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ ಆಮ್ಲನ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದಂತೂ ಹೇರ್ಗೆಲ್ಲ ತುಂಬಾ ಒಳ್ಳೆಯದು, ಅದಕ್ಕೋಸ್ಕರ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಅದೇ ಇದಕ್ಕೆ ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಹಾಕೋದ್ರಿಂದ ನಮಗೆ ತುಂಬ ವಿಟಮಿನ್ ಸಿ ಸಿಗುತ್ತೆ. ಸೊ ನಮಗೆ ತುಂಬಾ ಒಳ್ಳೆಯದು, ಸ್ಕಿನ್ಗೆಲ್ಲ ತುಂಬಾ ಒಳ್ಳೆಯದು. ಹಂಗಾಗಿ ನೀವು ಮತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರ್ಗು ನಿಂಬೆಹಣ್ಣು ಜಾಸ್ತಿ ಯೂಸ್ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಸೊ ಇದಕ್ಕೆ ಈಗ ಸ್ವಲ್ಪ ಎಷ್ಟು ಬೇಕು ನೋಡಿ, ನೀರು ಎಷ್ಟು ಇಡಬೇಕು ನೋಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿನೇ ಇರಲಿ. ಸೊ ಇದನ್ನೆಲ್ಲ ಸೋಸ್ಕೋಬೇಕಾಗುತ್ತೆ, ಹಂಗಾಗಿ ಒಂದು ಅರ್ಧದಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಇದನ್ನ ಇವಾಗ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ನಾನು ಸೋಸ್ಕೋತಾ ಇದ್ದೀನಿ. ಮಾಮೂಲಿ ಜ್ಯೂಸ್ ಎಲ್ಲ ಸೋಸ್ತಿರಲ್ಲ ಅದನ್ನೇ ತೊಗೊಳ್ಳಿ. ನೀಟಾಗೆಲ್ಲ ಈ ಥರ ಹಾಕ್ಕೊಂಡು ಸ್ವಲ್ಪನೇ ಸ್ಪೂನಲ್ಲಿ ಅಂದ್ಕೊಂಡು ನೀಟಾಗಿ ಸೋಸ್ಕೊಳ್ಳೋಣ. ಸೊ ಇದರಲ್ಲಿರೋ ರಸ ಎಲ್ಲ ನೀಟಾಗಿ ನಿಂತ್ಕೊಳ್ಳೋ ಥರ ಸೋಸ್ಕೋಬೇಕಾಗುತ್ತೆ. ತುಂಬಾ ಒಳ್ಳೇದು ಇದು ಮಾಡ್ಕೊಂಡು ಕುಡಿಯೋದ್ರಿಂದ. ಸೊ ಹಂಗೇನಂತೂ ತಿನ್ನೋಕ್ಕಾಗಲ್ಲ ಹಸಿದು, ಹಂಗಾಗಿ ಈ ಥರ ಜ್ಯೂಸ್ ಎಲ್ಲ ಮಾಡ್ಕೊಳ್ಳಿ, ತುಂಬಾ ಬೆನಿಫಿಟ್ ಇದೆ. ಸೊ ಡೈಲಿ ಒಂದೊಂದು ಗ್ಲಾಸ್ ಅಂತೂ ನೀವು ಫ್ರೀ ಆಗಿದ್ದಾಗೆಲ್ಲ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಅನುಕೂಲ ಇದೆ. ಹೆಲ್ತ್ ಬೆನಿಫಿಟ್ ಅಂತೂ ತುಂಬಾ ಇದೆ. ಸೊ ಈ ಥರ ಎಲ್ಲ ನೀವು ಥರ ಸೋಸ್ಕೊಳ್ಳಿ. ನೋಡಿ, ಎಲ್ಲನೂ ನೀಟಾಗಿ ಈ ಥರ ಸೋಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ಗ್ಲಾಸಿಗೆ ಹಾಕೋತಾ ಇದ್ದೀನಿ. ಈಗ ಅರ್ಧನ ಹಾಕೋತಾ ಇದ್ದೀನಿ. ಒಂದು ಎರಡು ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳೋಣ. ಸೊ ಚೆನ್ನಾಗಿರುತ್ತೆ. ಮತ್ತು ಇದೇ ಇದಕ್ಕೆ ಲೆಮನ್ದು ಸುಮ್ಮನೆ ಹಂಗೆ ಗಾರ್ನಿಷ್ಗೋಸ್ಕರ ಇಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ, ತುಂಬ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಸೊ ಈ ಥರ ಮಾಡ್ಕೊಳ್ಳಿ. ಫೈನಲಿ ನೋಡಿ, ABC ಜ್ಯೂಸ್ ರೆಡಿ ಆಗಿದೆ. ಇದು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಏನೇನಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆದಷ್ಟು ಡೈಲಿ ಒಂದೊಂದು ಗ್ಲಾಸ್ ಕುಡಿಯೋಕ್ಕೆ ಟ್ರೈ ಮಾಡಿ, ತುಂಬಾ ಒಳ್ಳೆಯದು. ಸೊ ಮಾಡ್ಕೊಂಡು ಕುಡಿದು ನೀವು ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ನಾನು ವಿಡಿಯೋ ನೋಡ್ತೀರಿ, ಒಳ್ಳೊಳ್ಳೆ ಹೆಲ್ತಿ ಟಿಪ್ಸ್ ಕೊಡ್ಕೊಂಡು ಒಳ್ಳೊಳ್ಳೆ ರೆಸಿಪೀಸ್ ಮಾಡಿ ಹಾಕ್ತೀನಿ. ಸೊ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.